ನಿತ್ಯದಿಂದನೂ ಅವ್ರು ಓಡಾಡ್ತಿರೋಂತ ಜಾಗ, ನಾವು ಓಡಾಡ್ತಿರೋಂತ ಜಾಗ ಬರೀ ತಪ್ಪ. ಆ ಜಾಗ ಮುಚ್ಚೋಯ್ತು, ಬರೀ ನೀರ್ ನಿತ್ತು. ಡ್ಯಾಮ್ ಕಟ್ಟಿದ್ರಿಂದ ನೀರ್ ನಿತ್ತಲಿಂದ ನಾವು ಓಡಾಡ್ತಿರೋದು ತಪ್ಪದಲ್ಲಿ ಕಾಳ ಕಳೆದು ಈಗ ನಾವೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಬಂದಾಗ ನಾವು ಕೂಡ ತಂದ್ವಿ. ನಮ್ ದುಡ್ಡಲ್ಲೇ ನಮ್ ಕಾಸಲ್ಲೇ ನಾವೇ ತಂದ್ವಿ. ಸರ್ಕಾರದಿಂದ ಯಾವುದೇ ತರದ ಏನು ಸೌಲಭ್ಯ ಇಲ್ಲ ಇಲ್ಲಿ ಓಡಾಡ್ಲಿಕ್ಕೆ. ಶಾಲೆ ಮಕ್ಕಳನ್ನ ನಾವು ಕುಡದಲ್ಲಿ ದಾಡ್ಸ್ಬೇಕು, ತಪ್ಪದಲ್ಲಿ ದಾಡ್ಸ್ಬೇಕು. ಹಾಸ್ಪಿಟ್ಲು, ಡೆಲಿವರಿ, ಪ್ರತಿ ಒಂದು ಆರೋಗ್ಯ ಪ್ರತಿ ಒಂದು ನಾವು ಉಕ್ಕಡದಲ್ಲೇ ಪೂರ್ತಿ ನೀರಲ್ಲೇ ಹೋರಾಟ ಮಾಡಿ ನಮ್ ಜೀವನ ನಾವು ಮಾಡ್ತಿದ್ವಿ. ಇಲ್ಲಿವರೆಗೂ ಏನು ಅನಾಹುತಗಳು ಆಗಿರ್ಲಿಲ್ಲ. ಸರ್ಕಾರದ ಅನುಕೂಲಗಳು ಯಾವ್ದು ಸೌಲಭ್ಯ ನಮಗಿಲ್ಲ. ಒಂದು ಸೇತುವೆ, ಒಂದು ಗಾಡಿ ಓಡಾಡ್ಲಿಕ್ಕೆ ಬೇಡ, ಜನ ಓಡಾಡ್ಲಿಕ್ಕೆ ಯಾವ್ದಾದ್ರು ಒಂದು ಮಾಡ್ಕೊಟ್ಟಿದ್ರೆ ಇವತ್ತು ಈ ದುರ್ಘಟನೆ ಆಗ್ತಿರ್ಲಿಲ್ಲ. ಈ ಸರ್ಕಾರ ಎಲ್ಲಿದೆ? ಎಷ್ಟು ವರ್ಷದಿಂದ ಇದೆ? ಒಂದು 40 ವರ್ಷ, 50 ವರ್ಷ, 25 ವರ್ಷ, ಎಷ್ಟು ವರ್ಷ ಆಗಿರ್ಬೋದು. ಇವ್ರಿಗೆಲ್ಲ ಇವ್ರು ಸಣ್ಣಲಿಂದ ಬೆಳೆದವ್ರು. ಇವ್ರ ಹಣ್ಣು ಗಡ್ಡ ಆಗಿದೆ ಅಂದ್ರೆ ಇವ್ರಿಗೆ ಒಂದು 50, 60, 75 ವರ್ಷ. ಇನ್ನು ಎಷ್ಟು ವರ್ಷ ಉಕ್ಕಡ ಬಗಿತಾರೆ ಇವರು? ಎಷ್ಟು ವರ್ಷ ಬಗಿತಾರೆ? ಸರ್ಕಾರ ಎಲ್ಲಿದೆ? ಸೌಲಭ್ಯ ಎಲ್ಲಿದೆ? ಈ ದುರ್ಘಟನೆ ಆಯ್ತಲ್ಲ, ಇದಕ್ಕೆ ಕಾರಣಕರ್ತರು ಯಾರು ನಮ್ಗೆ ಬೇಕಾಗುತ್ತೆ. ಇಲ್ಲ ಅಂದ್ರೆ ಸ್ಥಳೀಯರಿಂದ ಪ್ರತಿಭಟನೆಗಳನ್ನು ನಡಿಬೇಕಾಗುತ್ತೆ. ಎಲ್ಲಿ? ಮಂಡಲದಲ್ಲಿ ನಡಿಬೇಕು, ಚುನಾವಣೆಯಲ್ಲಿ ನಡಿಬೇಕು, ಇಲ್ಲ ತಾಲೂಕು ಪ್ರತಿ ಎಲ್ಲೆಲ್ಲಿ ನಡಿಬೇಕು ಅಲ್ಲೆಲ್ಲ ನಡೆಸ್ತೀವಿ. ನಾವು ಪ್ರತಿಭಟನೆಗಳನ್ನ ಮಾಡ್ತೀವಿ. ಯಾವ್ದಕ್ಕೋಸ್ಕರ? ಇಲ್ಲಿ ಒಂದು ಓಡಾಡ್ಲಿಕ್ಕೆ ವ್ಯವಸ್ಥೆಗಳಿಗೋಸ್ಕರ. ಇದನ್ನು ನಾವು ಮಾಡ್ಲೇಬೇಕು. ಯಾಕಂದ್ರೆ ನಮ್ಮ ಶಾಲೆ ಮಕ್ಕಳಿಗೆ ಸಮೇತ ಇದೇ ತರ ತೊಂದರೆ ಆಗ್ತಾ ಇದೆ. ಅಲ್ಲಿಂದ 5-6 ಜನ ಮಕ್ಕಳನ್ನ ನಾವು ದಾಳಿಸ್ಬೇಕು. ಈ ಕಡೆ ಇಲ್ಲಿಂದ ಆ ಕಡೆ ಕರ್ಕೊಂಡು ಹೋಗ್ಬೇಕು. ಅವ್ರು ಓಡಾಡ್ಲಿಕ್ಕೆ ಏನು ವ್ಯವಸ್ಥೆ ಇದೆ? ಇಲ್ಲಿ ದುರ್ಘಟನೆ ಆಗಿದೆ ಈ ತರ. ಅದು ನಮ್ಮ ಫ್ರೆಂಡ್ ಆಗಿದ್ರಿಂದ ನಾನು ಹೇಳ್ತಾ ಇರೋದು. ಅವನು ಏನು ಒಂದು 18-20 ವರ್ಷದ ಹುಡುಗ ಈ ತರ ಆಗಿದೆ ಅಂದ್ರೆ ಅವ್ನ ಮುಂದಿನ ಭವಿಷ್ಯ ಏನು? ಅವ್ರ ಮನೆ ಪರಿಸ್ಥಿತಿಗಳು ಏನು? ಜವಾಬ್ದಾರಿಗಳೇನು? ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಅವ್ನ ಮಗನ್ ಬೆಳೆಸಿ ಇಷ್ಟು ವರ್ಷ ಈ ಹೊಳೆ ಹಾಕಿದ್ರಲ್ಲ, ಈ ಹೊಳೆಗೆ ಕಾರಣ ಯಾರು? ಸರ್ಕಾರ. ಇಲ್ಲಿ ಸೌಲಭ್ಯಗಳ ಇಲ್ದಿದ್ದ ಕಾರಣ ಸರ್ಕಾರ. ಎಷ್ಟು ವರ್ಷದಿಂದ? 50 ವರ್ಷದಿಂದ ನಾನು ಮಿನಿಮಮ್ ನಾನು ಹೇಳ್ತಾ ಇರೋದು. ದಯವಿಟ್ಟು ಇದಕ್ಕೆಲ್ಲ ಒಂದು ನಾಂದಿ ಆಡ್ಬೇಕಂತೇಳಿ ಆ ಸರ್ಕಾರದ ಇಲ್ಲಿ ಎಲ್ಲರ ಹತ್ರ ನಾನು ಕೇಳ್ಕೊಂತಿರೋದು ಒಂದೇ, ದಯವಿಟ್ಟು ಓಡಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಂತ ದಯವಿಟ್ಟು ನಾನು ಕೇಳ್ಕೊಂತ ಇದ್ದೀನಿ. ಆ ಕುಟುಂಬಕ್ಕೆ ಸೌಲಭ್ಯಗಳು, ಪರಿಹಾರ ಏನೇನು ಇದೆಯೋ ಅದನ್ನೆಲ್ಲ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ಇಷ್ಟು ನಾನು ಕೇಳೋದು ಬಿಟ್ರೆ ಬೇರೆ ಏನೂ ಇಲ್ಲ.